ನಮಸ್ಕಾರ ವೀಕ್ಷಕರೇ. ಈ ಒಂದು ಹುಬ್ಬಳ್ಳಿಯ ಸಿದ್ದಿರಪ್ಪನಪೇಟ್ ಪಂಚಾಯಿತಿ ಇದೆ. ಆ ಪಂಚಾಯಿತಿಯ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ವಿಠ್ಠಲ್ ಸಬದಿ ಅವರು ಇದ್ದಾರೆ. ಬನ್ನಿ ಅವರೊಂದಿಗೆ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್, ತಮ್ಮ ವ್ಯಕ್ತಿ ಪರಿಚಯವನ್ನು ನಮ್ಮ ವೀಕ್ಷಕರೊಂದಿಗೆ ಸ್ವಲ್ಪ ಹಂಚಿಕೊಳ್ಳಿ. ನಾನು ವಿಠ್ಠಲ್ ಗುರುನಾಥ್ ಸಬದಿ, ಟಿಂಬರ್ ಮರ್ಚೆಂಟ್, ತುರೇಕಲ್, ಹುಬ್ಳಿ, ಅಂಡ್ ಪ್ರೆಸಿಡೆಂಟ್ ಸಿದ್ದಿರಪ್ಪನಪೇಟ್ ಟ್ರಸ್ಟ್ ಕಮಿಟಿ, ಹುಬ್ಳಿ. ಸರ್, ತಾವು 5 ವರ್ಷದಿಂದ ಸಿದ್ದಿರಪ್ಪನಪೇಟ್ ಪಂಚಾಯಿತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ಸೇವೆಯನ್ನು ಮಾಡ್ತಾ ಇದ್ದೀರಾ. ಈ ಒಂದು 5 ವರ್ಷದಲ್ಲಿ ಏನೇನು ಸಾಧನೆ ಮಾಡಿದ್ದೀರಾ, ಏನೇನು ಒಂದು ಕಾರ್ಯವೈಖರಿಯನ್ನು ಮಾಡಿದ್ದೀರಾ ಅನ್ನೋದು ಹೇಳ್ತೀರಾ? ನೋಡಿ, ನಾನು ಫಸ್ಟ್ ಟೈಮ್ ಅಧ್ಯಕ್ಷ ಆದ್ಮೇಲೆ ಇಲ್ಲಿ ನಮ್ದು ತುಮಕೂರುಣಿ ಸಭಾಭವನವನ್ನು ಬಹಳ ಹದಗೆಟ್ಟು ಹೋಗಿತ್ತು. ಅದರಲ್ಲಿ ಕಾರ್ಯಕ್ರಮವನ್ನು ಮಾಡೋರು ಬಹಳ ಕಡಿಮೆ ಆಗ್ಬಿಟ್ಟಿತ್ತು. ಆದ ಕಾರಣ ನಾವು ಅದಕ್ಕೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಮೊದಲನೇ ವರ್ಷದಲ್ಲಿ ಆ ತುಮಕೂರುಣಿ ಹಾಲ್ ಅನ್ನು ಎಕ್ದಮ್ ಹೈಟೆಕ್ ಆಗಿ ಡೆವಲಪ್ಮೆಂಟ್ ಮಾಡಿ ಅದನ್ನು ಕಾರ್ಯನಿರ್ವಹಿಸಿದ್ದೇವೆ. ಸರ್, ತಮ್ಮ ಸಿದ್ದಿರಪ್ಪನಪೇಟ್ ಪಂಚಾಯಿತಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಶಾಪುರದಲ್ಲಿ ಸರಸ್ವತಿಪುರ ಏನಿದೆ, ಆ ಸರಸ್ವತಿಪುರದಲ್ಲಿ ಅಲ್ಲಿ ಒಂದು ಖುಲ್ಲಾ ಜಾಗ ಇತ್ತು. ಈ ಮುಂಚಿನ ಪಂಚಾಯತ್ ಪ್ರಮುಖರು ಯಾರು ಕೂಡ ಅಲ್ಲಿ ಹೋಗಿದ್ದಿಲ್ಲ. ತಾವು ಆ ವಿಷಯದಲ್ಲಿ ಆಸಕ್ತಿ ವಹಿಸಿ ಅಲ್ಲಿ ಹೋಗಿ ಒಂದು ನಾಮಫಲಕವನ್ನು ಹಾಕಿದ್ದೀರಾ. ಇದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಅದು ಒಂದು ಸೇಲ್ ಲ್ಯಾಂಡ್. ಅದು ನಾಗರಸ ಕಲಬುರಗಿ ಇದ್ದಾಗ ಅವಧಿಯಲ್ಲಿ ಅದು ನಮ್ಮ ಟ್ರಸ್ಟ್ ಕಮಿಟಿಗೆ ಕೊಟ್ಟಿದ್ರು. ಆದ ಕಾರಣ ಅದು ಎಲ್ಲಾ ಯಾರ ಪಂಚರಿಗೂ ಅದು ಗೊತ್ತಿದ್ದಿದ್ದಲ್ಲ. ಆಮೇಲೆ ನಮ್ಗೆ ಅದು ತಿಳಿದು ಅದು ಸರಸ್ವತಿಪುರದಲ್ಲಿ ನಮ್ದು 4 ಗುಂಟೆ ಜಾಗ ಇದೆ ಅಂತ ಹೇಳಿ ಅದಕ್ಕೆ ನಾವು ತಕ್ಷಣ ಏನಿದೆ ನಾವು ನಾಗರಸ ಕಲಬುರಗಿ ಅವರಿಗೆ ಮಾತಾಡಿ ಅವರ ಅಧಿಕಾರಿ ಮಂದಿಗೆ ಎಲ್ಲರೂ ಕರೆಸಿ ಆ ಸೈಟ್ ಮೇಲೆ ನಾವು ಹೋದ್ಮೇಲೆ ಅಲ್ಲೇ ನೋಡಿದ್ವಿ ನಾವು ಈ ಎಷ್ಟು ಸೈಟ್ ಇದೆ ಅಂತ ಹೇಳಿ ಇಮಿಡಿಯೇಟ್ಲಿ ನಾವು ಮೆಜರ್ಮೆಂಟ್ ಮಾಡಿಸಿ ಬೋರ್ಡೇಜರ್ ಹಚ್ಚಿಸಿ ಆಮೇಲೆ ನಮ್ಮ ಟ್ರಸ್ಟ್ ಕಮಿಟಿಯ ನಾಮಫಲಕವನ್ನು ಹಚ್ಚಿ ಬಂದಿರ್ತೇವೆ. ಈಗ ಮುಂದಿನ ದಿವಸದಲ್ಲಿ ಅಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂತ ನಾವು ಗುರಿ ಇಟ್ಕೊಂಡು ಇದ್ದೇವೆ. ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಸರ್? ಅಲ್ಲಿ ಅದ್ರ ಬಗ್ಗೆ ಏನಾದ್ರು ಠರಾವ್ ಪಾಸ್ ಮಾಡಿದ್ದೀರಾ? ಇನ್ನೂವರೆಗೆ ಯಾವ್ದು ಠರಾವ್ ಪಾಸ್ ಆಗಿಲ್ಲ. ಈಗ ನಾವು ಮುಂದಿನ ಈಗ ನಮ್ಮ ಜಿಬಿ ಇದ್ದ ಕಾರಣ ಮುಂದಿನ ಜಿಬಿ ಆದ ತಕ್ಷಣ ಮುಂದಿನ ಅವಧಿಯಲ್ಲಿ ನಾವು ಅಲ್ಲಿ ಒಂದು ಹೈಟೆಕ್ ಫ್ರೀ ನರ್ಸರಿ ಸ್ಕೂಲ್ ಕಟ್ಟಬೇಕಂತ ನಾವು ಒಂದು ಗುರಿ ಇಟ್ಕೊಂಡಿದ್ದೇವೆ. ಆದ ಕಾರಣ ಅದು ನಾವು ಇದೊಂದು ಇದು ನಮ್ದು ಜಿಬಿ ಆದ್ಮೇಲೆ ನಾವು ಅಲ್ಲಿ ಒಂದು ಹೈಟೆಕ್ ಸ್ಕೂಲ್ ಅನ್ನು ನಿರ್ಮಾಣ ಮಾಡ್ತೀವಿ. ಸರ್, ಈಗ ಡ್ಯೂಟವಣಿಯಲ್ಲಿ ಒಂದು ಜಾಗ ಇತ್ತು ಸಿದ್ದಿರಪ್ಪನಪೇಟ್ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಆ ಒಂದು ಜಾಗದಲ್ಲಿ ಒಂದು ಕ್ಲಿನಿಕ್ ಆಗ್ಬೇಕನ್ನುವಂಥದ್ದು ಒಂದು ವಿಚಾರ ಇತ್ತು. ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದಿನ ಒಂದು ಪಂಚಾಯತ್ ಪ್ರಮುಖರು ಅಲ್ಲಿ ಒಂದು 10 ಲಕ್ಷ ರೂಪಾಯಿಗಳನ್ನು ವೆಚ್ಚವನ್ನು ಕೂಡ ಮಾಡಿದ್ರು. ಇದ್ರ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ? ಡ್ಯೂಟವಣಿ ಜಾಗದಲ್ಲಿ ಅದು ಕಾರ್ಪೊರೇಷನ್ ಜಾಗ ಇತ್ತು. ಅದಕ್ಕೆ ನಮ್ಗೆ ಬರೀ ಅಲಾಟ್ ಆಗಿತ್ತು. ಅದು ನಮ್ಗೆ ಅದು ಖರೀದಿ ಆಗಿದ್ದಿಲ್ಲ. ಹಿಂದಿನ ಪಂಚರು ಅದು ಏನೋ ಒಂದು ಕ್ಲಿನಿಕ್ ಮಾಡ್ಬೇಕಂತ ಹೇಳಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಮಾಡಿದ್ರು. ಅದರಲ್ಲಿ 10 ಲಕ್ಷ ರೂಪಾಯಿ ಹಾಕಿ ಎಲ್ಲ ಗ್ರೌಂಡ್ ಲೆವೆಲ್ ಎಲ್ಲ ಕಾರ್ಯನಿರ್ವಹಿಸಿದ್ರು. ಆದ್ರೂ ಅದು ಕಾರ್ಪೊರೇಷನ್ ನಿಂದ ತಡೆ ಆಜ್ಞೆ ಬಂದಿದ್ದರಿಂದ ಅದಕ್ಕೆ ಅದು ತಡೆ ಆಗಿಬಿಡ್ತು. ಆಮೇಲೆ ಅದು ಜಾಗ 10 ಲಕ್ಷ ರೂಪಾಯಿ ನಾವು ಹಾಕಿದ್ದೀವಿ. ಈಗ ಅದಕ್ಕೆ ನಾವು ಹೇಗಾರ ಮಾಡಿ ಅದು ರೊಕ್ಕ ತಕ್ಕೊಳ್ಬೇಕು. ಅಲ್ಲಿ ಮಟ್ಟ ಈಗ ಎಷ್ಟು 1 ವರ್ಷ ಹೋಗುತ್ತೆ, 5 ವರ್ಷ ಹೋಗುತ್ತೆ, 10 ವರ್ಷ ಹೋಗುತ್ತೆ ಗೊತ್ತಿಲ್ಲ. ಅಲ್ಲಿ ಮಟ್ಟ ನಾವು ಏನ್ ಮಾಡ್ಬೇಕು, ಬಾಡಿಗೆ ಕೊಡ್ಬೇಕು ಅಂತ ನಿರ್ಣಯ ಮಾಡಿ ಅದು ಒಬ್ಬರಿಗೆ ನಾವು 15,000 ಬಾಡಿಗೆ 1 ಲಕ್ಷ ಡಿಪಾಸಿಟ್ಗೆ ನಾವು ಕೊಟ್ಟಿದ್ದೇವೆ. ಈಗ 5 ವರ್ಷ ಆಯ್ತು ಕೊಟ್ಟು. ಈಗ ಮೇ ಬಿ ಒಂದು 7,50,000 ಮಟ್ಟ ನಮ್ದು ದುಡ್ಡು ಬಂದಿದೆ. ಅಂದ್ರೆ 75% ನಮ್ದು ಬಂದಿದೆ. ಈಗ ಮುಂದಿನ ಅವಧಿಯಲ್ಲಿ ನಮ್ಗೆ ಕಾರ್ಪೊರೇಷನ್ ಏನಾದ್ರು ನಮ್ಗೆ ಖರೀದಿ ಕೊಟ್ರೆ ಅಲ್ಲೇ ಖರೀದಿ ಮಾಡಿ ಅಲ್ಲೇ ಕ್ಲಿನಿಕ್ ಕಟ್ಟೋದು ನಾವು ಸಿದ್ಧ ಅಂತ ಹೇಳ್ಬೋದು. ಸರ್, ಇವಾಗ ಈ ಸೇವಾ ಕೇಂದ್ರ ಅಂತ ಹೇಳಿ ಪ್ರಾರಂಭ ಮಾಡ್ತಿದ್ರ. ಹುಬ್ಬಳ್ಳಿಯಲ್ಲಿ 28 ಘಟಕ ಪಂಚಾಯತಿಗಳಿದ್ದಾವೆ. ಆ ಯಾವ ಪಂಚಾಯತಿಯಲ್ಲಿ ಕೂಡ ಇಂಥ ಒಂದು ಯಾವ ಕಾರ್ಯ ಆಗಿದ್ದಿಲ್ಲ. ಇದರಲ್ಲಿ ಬಹುಜನರ ಒಂದು ಅಪೇಕ್ಷೆ ಕೂಡ ಇತ್ತು. SSK ಸಮಾಜದ ಒಂದು ಬಹುದಿನದ ಒಂದು ಅಪೇಕ್ಷೆ ಕೂಡ ಇತ್ತು. ಎಲ್ಲೋ ಒಂದ್ ಕಡೆ SSK ಸಮಾಜದ ಜನತೆಗೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಸಿದ್ದಿರಪ್ಪನಪೇಟ್ ಪಂಚಾಯತಿಯ ಎಲ್ಲ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಒಂದು ಎಲ್ಲ ಕಮಿಟಿ ವತಿಯಿಂದ ಒಂದು ಈ ಸೇವಾ ಕೇಂದ್ರ ಆಗಿರೋದು ತುಂಬಾ ಪ್ರಶಂಸನೀಯಗೆ ಕಾರಣವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ತಮ್ಮ ಒಂದು ಸಾಹಸ, ಈ ಒಂದು ಕಾರ್ಯ ಜನ ಮೆಚ್ಚುಗೆಗೆ ಕಾರಣ ಆಗಿದೆ. ಇದ್ರ ಬಗ್ಗೆ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಈಗ ನಮ್ಮ ಸಮಾಜ ಬಾಂಧವರಿಗೆ ಗೌರ್ಮೆಂಟ್ ಸುವಿಧಾ ಎಲ್ಲಾ ಸಿಗ್ಬೇಕು. ಆದ ಕಾರಣ ನಾವು ಏನೈತಿ ಡಾಕ್ಟರ್ ಶಿಶುಕುಮಾರ್ ಸಾಹೇಬರಿಗೆ ನಾವು ಮಾತಾಡಿದ್ವಿ. ಸರ್, ನಮ್ಮ ಜನರಿಗೆ ಸ್ವಲ್ಪ ಬಹಳ ತೊಂದರೆ ಆಗ್ತಾ ಇದೆ.
ಈ ಸೇವಾ ಕೇಂದ್ರ ನಾವು ಉದ್ಘಾಟನೆ ಮಾಡಿದರೆ ನಮ್ಗೆ ನಮ್ಮ ಹದ್ದಿನ ಜನರಿಗೆ ಒಂದು ಅನುಕೂಲ ಆಗ್ತೈತೆ ಅಂತ ಹೇಳಿ ಅವ್ರಿಗೆ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ಆಯ್ತು ಅಧ್ಯಕ್ಷರೇ, ನಿಮ್ಗೆ ನಾವು ಒಂದು ಕಂಪ್ಯೂಟರ್ ಅಂತ ಕೈದು ಕೊಡ್ತೀವಿ, ನೀವು ಮಾಡ್ಲಿಕ್ಕೆ ನಾವೆಲ್ಲಾ ಪ್ರೋತ್ಸಾಹ ನಿಮ್ಗೆ ಕೊಡ್ತೇವೆ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ಆಗಿ ಅಲ್ಲಿ ಒಂದು ಅಂಗಡಿ ಖಾಲಿ ಇತ್ತು. ಆ ಅಂಗಡಿಯಲ್ಲಿ ನಾವು ಈ ಸೇವಾ ಕೇಂದ್ರ ನಮ್ಮ ಟ್ರಸ್ಟ್ ಕಮಿಟಿ ಹೆಸರಿನಲ್ಲಿ ನಾವು ತೆರೆದಿದ್ದೇವೆ. ಸರ್, ಎಲ್ಲೋ ಒಂದ್ ಕಡೆ ಸರ್ಕಾರಿ ಯೋಜನೆಗಳನ್ನು ಈ ಭಾಗದ ಜನ ಪಡ್ಕೋಬೇಕಂತೇಳಿ ಒಂದು ಒಳ್ಳೆ ಯೋಜನೆಯನ್ನು ಜಾರಿಗೆ ತಂದಿದ್ದೀರ. ಎಲ್ಲೋ ಒಂದ್ ಕಡೆ ಒಂದ್ ಕಂಪ್ಯೂಟರ್ ಸಾಲಲ್ಲ ಅನ್ನೋಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಮುಂದಿನ ದಿನದಲ್ಲಿ ಆ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಅಲ್ಲಿ ವರ್ಕ್ ಮಾಡೋರ ಇನ್ನೂ ಸಂಖ್ಯೆ ಹೆಚ್ಚಿಗೆ ಮಾಡ್ತೀರಾ ಅಂತ ಹೇಳಿ? ಇಲ್ಲ, ಆದಷ್ಟು ಬೇಗ ನೋಡಿ. ಈಗ ಜನರ ಮೇಲೆ ಡಿಪೆಂಡ್, ಎಷ್ಟು ಜನ ನಮ್ ಕಡೆ ಬರ್ತಾರೋ ಆ ಪ್ರಕಾರ ನೋಡಿ, ಹಂಗೇನಿದ್ರು ನಾವು ನಮ್ ಟ್ರಸ್ಟ್ ಕಮಿಟಿಯಿಂದ ಒಂದು ಕಂಪ್ಯೂಟರ್ ಮತ್ತೆ ಒಂದು ಇದು ಹಾಕಿ ಕೊಡ್ತೇವೆ ಅಂತ ಹೇಳಿ ನಾವು ಹೇಳ್ಬೋದು. ಈಗ ಸೇವಾ ಕೇಂದ್ರ ಏನೋ ಒಂದು ತೆರೆದಿರಲ್ಲ ಸರ್, ಅದರ ಬಗ್ಗೆ ಈಗ ಏನಾದ್ರು ಮೌಲ್ಯ ಏನಾದ್ರು ಫಿಕ್ಸ್ ಮಾಡಿದ್ದೀರಾ ನೋಡಿ? ಅದು ಉಚಿತವಾಗಿ ಮಾಡ್ತೀರಾ ಅಂತ ಹೇಳಿ? ನಾವು ಆಕ್ಚುಲಿ ಉಚಿತವಾಗಿ ಮಾಡ್ತೀವಿ. ನಮ್ಮ ಸಮಾಜದ ಜನರಿಗೆ ಉಚಿತವಾಗಿ ಮಾಡಿಕೊಡ್ತೀವಿ. ಬೇರೆ ಸಮಾಜದವ್ರು ಬಂದ್ರೆ ಅವ್ರಿಗೆ ಸ್ವಲ್ಪ ಚಾರ್ಜಸ್ ಮಾಡ್ತೀವಿ. ಆ ಪ್ರಕಾರ ನಾವು ಅವ್ರಿಗೆ ಕಾರ್ಯ ಇದು ಮಾಡ್ಕೊಡ್ತೇವೆ. ಸರ್, ಕೆಲವೊಬ್ರು ಇವಾಗ ಅರ್ಜಿ ಹಾಕಿರ್ತಾರೆ, ಈ ಸೇವಾ ಕೇಂದ್ರದಲ್ಲಿ ಬಂದು ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಾಕಿದ್ರು ಕೂಡ ಅವ್ರಿಗೆ ಯಾವ್ದೋ ಒಂದು ಸರ್ಕಾರಿ ಯೋಜನೆ ಕಲ್ಸಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಪಂಚಾಯತಿ ಅಧ್ಯಕ್ಷರಾಗಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಏನಾದ್ರು ಒತ್ತಾಯವನ್ನು ಮಾಡಿ ಸರ್ಕಾರಿ ಯೋಜನೆಗಳು ಸಮಾಜದ ಜನರಿಗೆ ಮುಟ್ಟುವಂತ ಒಂದು ನಿಜವಾದ ಒಂದು ಪ್ರಾಮಾಣಿಕ ಪ್ರಯತ್ನ ತಾವು ಮಾಡ್ತೀರಾ ಅನ್ನುವಂತ ಪ್ರಶ್ನೆ. ಅವಶ್ಯ ಮಾಡ್ತೇವೆ. ಹಂಗೇನು ನಮ್ಮ ಗಮನಕ್ಕೆ ಬಂದ್ರೆ ಅದಕ್ಕೆ ಹೆಲ್ಪ್ ಮಾಡಕ್ ನಾವು ಯಾವತ್ತೂ ಸಿದ್ಧರಾಗಿದ್ದೇವೆ. ಅಂದ್ರೆ ನೀವು ಹೇಳೋ ಪ್ರಕಾರ ಕೇವಲ ಅರ್ಜಿ ಹಾಕಿಸಿ ಬಿಡಲ್ಲ, ಅರ್ಜಿ ಹಾಕಿದ್ಮೇಲೆ ಆ ಏನಾದ್ರೂ ಒಂದು ಯೋಜನೆಗಳು ಜನರಿಗೆ, ನಮ್ಮ ಸಮಾಜದ ಜನರಿಗೆ ಮುಟ್ಲಿಲ್ಲ ಅಂದ್ರೆ ಅದು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಒಂದು ಒತ್ತಾಯ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸವನ್ನು ಕೂಡ ನಾವು ಪಂಚಾಯತಿ ಮೂಲಕ ಮಾಡ್ತೇವೆ ಅನ್ನೋಂತ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಸರ್, ಇದರ ಅಲ್ಲದೆ ಈಗ ತಾವು ಭಂಡಾರ ಪೂಜೆ ಆಗಿರ್ಬೋದು, ದೇವಸ್ಥಾನದಲ್ಲಿ ಧಾರ್ಮಿಕ ಚಟುವಟಿಕೆಗಳಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಉತ್ಸಾಹದಿಂದ ನಡೀತಾ ಇದೆ. ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ? ನೋಡಿ, ದೇವಿ ಭಂಡಾರ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಾವು ಆಚರಿಸ್ಕೊಂಡು ಬಂದಿದ್ದೇವೆ. ಸರ್, ಈಗ 5 ವರ್ಷ ಆಯ್ತು, 4-5 ವರ್ಷ, 5-6 ವರ್ಷ ಆಯ್ತು ಸರ್ ತಾವು ಅಧ್ಯಕ್ಷರಿದ್ದಾರೆ. ನಿಮ್ಮಲ್ಲಿ ಏನೋ ಒಂದು ಸಂತಸ ಮೂಡ್ತಾ ಇದೆ. ಈ ಜನರ ಸೇವೆ ಮಾಡುವಂತ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಾವು ಅಧ್ಯಕ್ಷರು ಕೂಡ ಆಗಿದ್ದೀರಾ. ತಮ್ಮ ತಂದೆಯವರು ಕೂಡ ಸಾಕಷ್ಟು ಸೇವೆಗಳನ್ನು ಮಾಡಿದಂತವ್ರು. ತಮ್ಮ ಮನಸ್ಸಲ್ಲಿ ಏನೋ ಒಂದ್ ಕಡೆ ಸಂತಸ ಇದೆಯಾ ಅಂತ? ನೋಡಿ, ಈಗ ನಮ್ಮ ತಂದೆಯವರು ಗುರುನಾಥ ವಿಠಲ್ ಸಬದ್ದಿ ನಮ್ಮ ತಂದೆಯವರವರು, ಅವರು ಸಹ ಇಲ್ಲಿ ಅಧ್ಯಕ್ಷರಾಗಿದ್ರು. ಅವರು ಸಮಾಜದಲ್ಲಿ ಸೇವೆ ಮಾಡ್ಬೇಕಂತ ಆಸಕ್ತಿ ಉಳ್ಳವರು. ಆದ ಕಾರಣ ನಾವು ನಮ್ಮ ತಂದೆಯವರು ನೋಡಿ ನಾವು ಸಮಾಜದ ಸೇವಾ ಮಾಡ್ಬೇಕು ಉದ್ದೇಶದಿಂದ ನಾವು ಈ ಸಮಾಜಕ್ಕೆ ಬಂದಿದ್ದೀವಿ. ಆ ದೇವಿಯ ಅನುಗ್ರಹದಿಂದ ನಾವು ಅಧ್ಯಕ್ಷನು ಆಗ್ಬಿಟ್ವಿ. ಈಗ ಇನ್ನು ಮುಂದೆ ನಮ್ಗೆ ಅವಕಾಶ ಸಿಕ್ಕರೆ ಮತ್ತೆ ನಾವು ಸಮಾಜ ಸೇವೆಗಾಗಿ ನಿರತವಾಗಿ ಬದ್ಧರಾಗಿರ್ತೇವೆ. ಮುಂದಿನ ಯೋಜನೆ ಏನಿದೆ ಸರ್ ತಮ್ದು? ನಮ್ದು ಮುಂದಿನ ಯೋಜನೆ ಅಂದ್ರೆ ಈಗ ಅದು ಸರಸ್ವತ್ಪುರದ ನಮ್ದು CN ಹ್ಯಾಂಡ್ ಇದೆ ಅಲ್ಲ, ಅದಕ್ಕೆ ನಾವು ಅಲ್ಲಿ ಒಂದು ಪ್ಲೇ ಸ್ಕೂಲ್ ನ ಓಪನ್ ಮಾಡ್ಬೇಕು ಮಾಡಿದೀವಿ. ಅದು ಮಾಡಿ ಆಮೇಲೆ ನಮ್ದು ತುಮಕೂರು ಯಾವ್ದು BTO1 ನಮ್ದು ಕಾರ್ಪೊರೇಷನ್ ಜಾಗ ಇದೆಲ್ಲ, ಅಲ್ಲೇ ಒಂದು ಕ್ಲಿನಿಕ್ ಮಾಡ್ಬೇಕಂತ, ಹೆರಿಗೆ ಹಾಸ್ಪಿಟಲ್ ಮಾಡ್ಬೇಕಂತ ನಮ್ದು ಒಂದು ಗುರಿ ಇದೆ. ಸಾಕಷ್ಟು ಯೋಜನೆಗಳು ಇನ್ನು ಮಾಡುವಂತದ್ದು ಬಾಕಿ ಇದೆ. ಮುಂದಿನ ಅವಧಿಯಲ್ಲಿ ಇನ್ನೂ ಸಾಕಷ್ಟು ಯೋಜನೆಗಳು ಈ ಭಾಗದ ಜನರಿಗೆ ಮುಟ್ಟಿಸುವಂತ ಕಾರ್ಯ ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋಂತ ಮಾತು ಕೂಡ ಅಧ್ಯಕ್ಷರು ಹೇಳ್ತಿದ್ದಾರೆ. ಸರ್, ಇದಲ್ಲದೆ ಇವಾಗ GB ಮೀಟಿಂಗ್ ಇಟ್ಕೊಂಡಿದ್ದೀರಾ. ಇದೇ ಒಂದು 19ನೇ ತಾರೀಕೇನು GB ಇದೆ. ಸಾಕಷ್ಟು ಪಂಚಾಯತಿಗಳಲ್ಲಿ GB ಮೀಟಿಂಗ್ ಕರೀತಾ ಇಲ್ಲ. ಅದು ಎಲ್ಲೋ ಒಂದ್ ಕಡೆ ಆರೋಪ ಕೂಡ ಇದೆ. ಅದರ ಮಧ್ಯದಲ್ಲಿ ಸಿದ್ದಿರಪ್ಪನಪೇಟೆ ಪಂಚಾಯತಿ ಯಾವಾಗ್ಲೂ GB ವಿಷಯದಲ್ಲಿ ತುಂಬಾ ಪ್ರಾಮಾಣಿಕತೆಯಿಂದ ಮಾಡ್ತೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಅದು ನಮ್ಮ ಸಿದ್ದಿರಪ್ಪನಪೇಟೆ ಇತಿಹಾಸ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ನಾವು GB ನಮ್ಮ ಹಿಂದಿನ ಹಿರಿಯರು ಮಾಡ್ಕೊಂತ ಬಂದಿದ್ದಾರೆ. ಈಗ ನಾವು GB 5 ವರ್ಷಕ್ಕೊಮ್ಮೆ ಮಾಡಬೇಕಂತ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕಾಗಿ ಒಂದು ವರ್ಷ ಲೇಟ್ ಆಯ್ತು. ಯಾಕಂದ್ರೆ ಹಬ್ಬ ಹುಣ್ಣಿಮೆ ಅವೆಲ್ಲ ಬಂದಿದ್ದ ಕಾರಣ ಸ್ವಲ್ಪ 1 ವರ್ಷ ಲೇಟ್ ಆಯ್ತು. ಅದಕ್ಕೆ 19/2/2026 ನಾವು GB ಇಟ್ಟೇವಿ. ಅದರಲ್ಲಿ ಏನೈತೆ, GB ನಾವು ಮತ್ತೊಮ್ಮೆ ಯಾರ ಆಸೆ ಬರ್ತೀವಿ. ಸರ್, ಇವಾಗ ಮತ್ತೆ ಈಗ ಮುಂದಿನ GB ಮಾಡ್ತೀರಾ? ಮತ್ತ ನೀವೇ ಏನಾದ್ರು ಆದೇಶ ಆಗುವಂತದ್ದು ಏನಾದ್ರು ನಿಮ್ಮಲ್ಲಿ ಮನಸ್ಸು ಇದೆ ಅಂತ? ಮನಸ್ಸಲ್ಲಿ ಏನೂ ಇಲ್ಲ.
ದೇವರ ಅನುಗ್ರಹ ಯಾರ ಮೇಲೆ ಅಗತ್ಯ ಗೊತ್ತಾಗಲ್ಲ. ದೇವರ ನನ್ಗೆ ಇನ್ನೂ ಸ್ವಲ್ಪ ದಿವಸ ನೀವು ಮಾಡ್ಬೇಕಂದ್ರೆ ಅವಕಾಶ ಕೊಟ್ಟರೆ ನಾನು ಖಂಡಿತವಾಗಿ ಮಾಡ್ತೇನೆ. ಈ ಭಾಗದ ಜನರು ಒಲವು ತಮ್ಮ ಕಡೆ ಇದೆ ಅಂತ ನಮ್ಗೆ ಅನಿಸ್ತದ? ನನಗಂತೂ 100% ಅನ್ನಿಸ್ತತೆ. ಆದ್ರೂ ಮತ್ತೊಂದು ಅವಕಾಶ ಕೊಟ್ರೆ ಮತ್ತೊಂದು ಕಾರ್ಯ ಮಾಡ್ಬೋದು. ಅದು ಎಲ್ಲೋ ಒಂದ್ ಕಡೆ ಮತ್ತೊಂದು ಅವಕಾಶ ಸಿಕ್ಕಿದೆ ಈ ಭಾಗದ ಜನತೆಗಾಗಿ. ಇನ್ನೂ ಸಾಕಷ್ಟು ಯೋಜನೆಗಳು, ಸಾಕಷ್ಟು ಕಾಮಗಾರಿಯನ್ನು ಮಾಡ್ತೀನಿ, ದೇವಿಯ ಆಶೀರ್ವಾದ ಕೂಡ ಬಹಳ ಮಹತ್ವ ಅನ್ನೋಂತ ಒಂದು ಮಾತು ಕೂಡ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಸರ್, ಇದಲ್ಲದೆ ಇವಾಗ ಈ ಒಂದು ಅಧ್ಯಕ್ಷ ಈಗ ಏನು GB ಆಗ್ತಾ ಇದೆ ಪಂಚಾಯತಿಯಿಂದ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ರು ಬೇರೆ ಬೇರೆ ಭಾಗಗಳಲ್ಲಿ GNR ಅಲ್ಲಿ ಆಗಿರ್ಬೋದು, ಕಮಲಪೇಟೆಯಲ್ಲಿ ಆಗಿರ್ಬೋದು, ಸಾಕಷ್ಟು ಕಡೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ಮೀಟಿಂಗ್ ಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ. ಈಗ ನೋಡಿ, ಈಗ ಎಲ್ಲಾ ಯುವಕ ಮಂಡಳ, ಮಹಿಳಾ ಮಂಡಳ ಅವರು 5 ವರ್ಷ ಅವಧಿ ಪೂರ್ಣ ಆದ್ಮೇಲೆ ಅವ್ರದೊಂದು ಕರ್ತವ್ಯ ಇರ್ತೈತಿ, ಹೊಸ ಪಂಚವನ್ನು ಆರಿಸ್ಬೇಕಂತ ಹೇಳಿ. ಅವರು ಹೊಸ ಪಂಚ ಆರಿಸ್ಲಿಕ್ಕೆ ಎಲ್ಲಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಶುಭ ಕೊಡ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಇವಾಗ ಪಂಚಾಯತಿಯಲ್ಲಿ ನಾವೇ 6 ಜನ ಪಂಚರಾಗಿ ಉಳಿಬೇಕು, ನಾವೇ 6 ಜನ ಪಂಚರಾಗಿ ಬೆಳಿಬೇಕು, ನಾವೇ ಶಾಶ್ವತ ಅಧಿಕಾರ ಮಾಡ್ಬೇಕು ಅನ್ನೋಂತ ಏನಾದ್ರು ಮನೋಸ್ಥಿತಿ ತಮ್ಮಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿ? ಹಾಗೇನು ಇರೋದಿಲ್ಲ. ಯಾಕಂದ್ರೆ ನೋಡಿ, 5 ವರ್ಷಕ್ಕೊಮ್ಮೆ ನಮ್ GB ಬರ್ತೈತಿ. ಅದ್ರೊಳಗೆ ಸ್ವಲ್ಪ ಹಳೆ ಜನರು ಇರ್ಬೇಕು, ಆಮೇಲೆ ಸ್ವಲ್ಪ ಹೊಸ ಜನ ಇದ್ರೆ ಯಾವ್ದೆಲ್ಲ ಕೆಲಸ ಕರೆಕ್ಟ್ ಆಗ್ತದೆ. ಆದ ಕಾರಣ ಏನೈತಿ, ನಾವು ಅವ್ರಿಗೆ ಅವರು ಇನ್ನೂ ಒಂದು ಅವಧಿ ನಮ್ಗೆ ಅವಕಾಶ ಕೊಡಿ. ಈಗ ಡೆವಲಪ್ಮೆಂಟ್ ಗಾಳಿ ಎದ್ದಿದೆ, ಅದು ಇನ್ನೊಂದ್ ಸ್ವಲ್ಪ ಡೆವಲಪ್ ಮಾಡಿ ನಾವು ಹೋಗ್ಬೇಕು ಅನ್ನೋದು ಅವ್ರದ್ದು ಇಚ್ಛೆ ಇದೆ. ಮತ್ತ ಅವ್ರ ಇಚ್ಛಾ ಪ್ರಕಾರ ನಮ್ಮ ಸಮಾಜ ಜನ ಏನ್ ತಿರುಗ್ತಾ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಸರ್, ನಿಮ್ಮ ಒಂದು ಪಂಚಾಯತಿ ಬಾಯ್ಲಾ ಪ್ರಕಾರ ಹೊರಗಿನವ್ರಿಗೆ ಆಗಬಾರ್ದು ಅಂತ ಇದೆ. ಆದ್ರೂ ಕೂಡ 4 ಜನ ಬಾಯ್ಲಾ ವಿರುದ್ಧವಾಗಿ ಪಂಚರಾಗ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಅವರು ಈಗ ಅದ್ರ ಬಗ್ಗೆ ನಾನು ಏನು ಅದು ಕಮೆಂಟ್ ಮಾಡಲ್ಲ. ಯಾಕಂದ್ರೆ ಈಗ ಅವ್ರು ಯಾರು ಬಾಲ ಬಿಟ್ಟಿದ್ದಾರೆ ಅವ್ರಿಗೆ ನೀವು ಅವ್ರು ಕೇಳ್ಬೋದು. ಅಂದ್ರೆ ಯಾರ ಒಂದು ಬಾಲ ವಿರುದ್ಧ ಇದಾರಂತ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು ಅನ್ನೋಂತ ಒಂದು ಮಾತು ಕೂಡ ವಿಠಲ್ ಸಬದಿ ಅವರು ಹೇಳ್ತಾ ಇದ್ದಾರೆ. ಸರ್, ಇವಾಗ ಕಿಶೋರ್ ಜೀತರ್ ಆಗಿರ್ಬೋದು, DK ಚವ್ಹಾಣ್ ಆಗಿರ್ಬೋದು, ಆಮೇಲೆ NR ಸೋಳಂಕಿ ಆಗಿರ್ಬೋದು, ನಾಗೇಂದ್ರ ಸೈಸ್ಕರ್ ಆಗಿರ್ಬೋದು, ಈ ಭಾಗದವರು ಅಲ್ಲ ಅನ್ನೋಂತ ಒಂದು ಮಾತು ಕೂಡ ಈಗ ಹೇಳ್ತಾ ಇದ್ದಾರೆ. ಮತ್ತು ಅವರು ಅಧಿಕಾರ ಬಿಟ್ಟುಕೊಡ್ಲಿ, ಬೇರೆಯವರು ಆಗ್ಬೇಕು ಅನ್ನೋಂತ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ಹೇಳಿ? ಇದು ಒಂದು ಹಿಂದಿನಿಂದ ಬಂದಿದ್ದ ಪದ್ಧತಿ. ಈಗ ಒಂದು 5-10 ವರ್ಷದಿಂದ ಅದು ಈಗ ಯಾರು ಒಂದು ಆಕ್ಟಿವ್ ಪರ್ಸನ್ ಇದ್ರೆ ಅದಕ್ಕೆ ನಾವು ಅವ್ರಿಗೆ ನಾವು ಹಾಕಿ ಮಾಡ್ಬೋದು ಅಂತ ಹೇಳಿ ಮಾಡ್ತಾ ಬಂದಿದ್ದಾರೆ. ಈಗ ಹಿಂದ ಒಂದು 5 ವರ್ಷದಿಂದನೂ ಅದೇ ರೀತಿ ಆಗಿದೆ. ಈಗ ಮುಂದೂ ಅದಕ್ಕೆ ಕಣವನ್ನ ಆಗ್ತಿತ್ತು ಇಲ್ವೋ ಅದು ನಾವು ಏನು ಹೇಳಿಕೆ ಆಗೋದಿಲ್ಲ. ಯಾಕೆ ಎಲ್ಲ ಅವಲಂಬನೆ ಯುವಕ ಮಂಡಳದಲ್ಲಿ ಇದೆ. ಸರ್, ಎಲ್ಲೋ ಒಂದ್ ಕಡೆ ಈ ಹಿಂದೆ ಈಗ ಹಿರಿಯರು ಏನ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಮತ್ತೆ ಈ ಪಂಚಾಯತಿಯಲ್ಲಿ ಮುಂದಿನ ಒಂದು ಪಂಚಾಯತಿಯಲ್ಲಿ ಇರ್ಬೇಕಂತ ತಮ್ಮದು ಕೂಡ ಅಪೇಕ್ಷೆ ಇದೆ ಅಂತ ಹೇಳಿ ಹಿರಿಯರಿಗೆ ಗೌರವ ನೀಡುವಂತ ಒಂದು ಮಾರ್ಗದಲ್ಲಿ ಮತ್ತು ಈ DK ಚವ್ಹಾಣ್ ಆಗಿರ್ಬೋದು, ಆಮೇಲೆ ಇರ್ಕೆಲ್ಲವ್ರು ಆಗಿರ್ಬೋದು, ಸೋಳಂಕಿ, ಈ ನೆಕ್ಸ್ಟ್ ಪಂಚಾಯತಿಯಲ್ಲಿ ಮತ್ತೆ ಅವ್ರು ಇರ್ಬೇಕಂತ ತಾವು ಅಪೇಕ್ಷೆ ಪಡ್ತಾರೆ. ನೋಡಿ, ಹಿರಿಯರು ಯಾವತ್ತು ಇರಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಡೆವಲಪ್ಮೆಂಟ್ ನಲ್ಲಿ ಅವರು ಬಹಳ ಸಾಕಷ್ಟು ನಮ್ಗೆ ಒಂದು ಹೆಲ್ಪ್ ಮಾಡಿದ್ದಾರೆ. ಅವರು ಯಾವತ್ತು ನೀವು ಮುಂದೆ ಬೇಡ ಅಧ್ಯಕ್ಷರೇ, ನಾವು ನಿಮ್ ಹಿಂದಿದ್ದೇವೆ, ಯಾವ್ದು ಏನೈತೆ ಸಮಾಜಕ್ಕೆ ನಾವು ಕುಂತ ಚಾಯ್ ಪಾರ್ಟಿ ಮಾಡ್ಲಿಕ್ಕೆ ಬಂದಿರೋದಿಲ್ಲ, ಒಂದು ಕೆಲಸ ಮಾಡ್ಬೇಕಂತ ಉದ್ದೇಶದಿಂದ ಬಂದಿರ್ತೀವಿ. ಅದಕ್ಕೆ ನಾವು ಎಷ್ಟು ಡೆವಲಪ್ಮೆಂಟ್ ಆಗ್ತೈತಿ ನಮ್ಗೆ ಸ್ವಲ್ಪ ಖುಷಿ ಅನ್ಸತ್ತೆ ಅಂತ ಹೇಳಿ ಹೇಳ್ತಾರೆ. ಕೆಲವೊಬ್ರು ಬಾಯ್ಲಾ ವಿರುದ್ಧ ಇದ್ದಾರೆ ಅಂತ ಈಗ ಅನ್ನೋಂತ ಒಂದು ಆರೋಪ ಕೂಡ ಇದೆ. ಅದಕ್ಕೆ ಉತ್ತರ ನೀವೇ ಕೊಡ್ತೀರಾ ಅಥವಾ ಅವರೇ ಕೊಡ್ಬೇಕು? ಅವ್ರಿಗೆ ಕೇಳ್ಬೇಕಂತ, ಅದು ಅವ್ರ ವಿಷಯ. ಸರ್, ಇನ್ನೊಂದು ಮತ್ತೊಂದು ವಿಚಾರ ಏನಂದ್ರೆ, ಎಲ್ಲೋ ಒಂದ್ ಕಡೆ ಯುವಕ ಮಂಡಳ ಆಗಿರ್ಬೋದು, ಮಹಿಳಾ ಮಂಡಳ ಇದೆ. ಆ ಯುವಕರಿಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಅನ್ನೋಂತ ಒಂದು ಆರೋಪ ಕೂಡ ಇದೆ. ಎಲ್ಲೋ ಒಂದ್ ಕಡೆ ಕೆಲವೊಂದು ವಿಷಯದಲ್ಲಿ ಯುವಕರಿಗೆ ಕಡೆಗಣಿಸ್ತಾರ ಅನ್ನೋಂತ ಒಂದು ಆರೋಪ ಕೂಡ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ನೋಡಿ, ಯುವಕಂದ್ರೆ ನಮ್ಗೆ ಶಕ್ತಿ. ಯುವಕರೆಲ್ಲ ನಾವೇನು ಇಲ್ಲ, ಅವರು ಯುವಕರು ಇದ್ರೆ ನಾವೆಲ್ಲ ಮಾಡ್ಬೋದು. ಹಾಗೇನೆ ಅವ್ರ ಮನಸ್ತಾಪ ಏನು ಆಗಿದ್ರೆ ಮುಂದಿನ ದಿಶೆಯಲ್ಲಿ ನಾವು ಅವ್ರಿಗೆ ಏನು ಸಂಪೂರ್ಣ ನಾವು ಅವ್ರಿಗೆ ಸ್ಕೋಪ್ ಮಾಡ್ತೀವಿ ಅಂತ ಹೇಳಿ. ಸರ್, ಈ ಒಂದು ಪಂಚಾಯತಿ ಇವತ್ತು ಈ ಒಂದು ಡೆವಲಪ್ಮೆಂಟ್ ಕಾರ್ಯ ಆಗ್ತಾ ಇದೆ, ಇಷ್ಟೊಂದು ಅಭಿವೃದ್ಧಿ ಆಗಿದೆ, ಇಷ್ಟೊಂದು ಬೆಳೆದು ನಿಂತಿದೆ.
ಇದರಲ್ಲಿ ಯುವಕರ ಪಾತ್ರ ಇದೆ ಅಂತೀರಾ? ಬಹಳ ದೊಡ್ಡ ಪಾತ್ರ ಇದೆ. ಯೋಗದ ಮಹಿಳಾ ಮಂಡಲ ಪಾತ್ರ, ಹಿರಿಯರ ಪಾತ್ರ ಆಗಿರ್ಬೋದು, ಹಿರಿಯರ ಪಾತ್ರ ಆಗಿರ್ಬೋದು, ಭಾಗದ ಎಲ್ಲ ಜನತೆಯ ಬೆಂಬಲ ಆಗಿರ್ಬೋದು, ಬಹಳ ದೊಡ್ಡ ಪಾತ್ರ ಇದೆ ಅವ್ರದ್ದು. ನಮ್ಮ ಮಾಧ್ಯಮ ಮುಖಾಂತರ ಸರ್ ತಮ್ಮ ಭಾಗದ ಜನರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ? ಅವ್ರಿಗೆ ನಾವು ಇಷ್ಟೇ ಹೇಳುದು, ಅವ್ರಿಗೆ ನಮ್ಮ ಪ್ರಥಮವಾಗಿ ನಾನು ಧನ್ಯವಾದ ಹೇಳ್ತೀನಿ. ನೀವು ಇಷ್ಟ 5 ವರ್ಷ ನನಗೆ ಬಹಳ ಸಂಪೂರ್ಣ ಸಪೋರ್ಟ್ ಮಾಡಿ ಸಹಕಾರ ಮಾಡಿದ್ರಿ. ಅದಕ್ಕೆ ನಾನು ತಮ್ಮ ಚಿರಋಣಿ ಇದ್ದೇನೆ ಅಂತ ಹೇಳ್ಬೋದು. ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಏನಾಗಿದೆ ಸರ್ 5 ವರ್ಷದಲ್ಲಿ? ಇದಕ್ಕೆಲ್ಲ ಜನರಿಗೆ ಕ್ರೆಡಿಟ್ ಕೊಡ್ತಿರೋ ಅಥವಾ ನೀವು ತಗೊಂತಿರೋ ಅಂತ? ನಾವು ನೋಡಿ, ನಾವಂತೂ ಕ್ರೆಡಿಟ್ ತಗೊಳ್ಳಲ್ಲ. ಯಾಕಂದ್ರೆ ಜನರಿಗೆ ಕೊಡ್ಬೇಕಾಗ್ತದೆ. ಇದರ ತೀರ್ಪು ಜನರಿಗೆ ಬರ್ತಿದೆ. ಎಲ್ಲಾ ಜನರ ಸಹಕಾರದಿಂದ ನಾವೆಲ್ಲ ಮಾಡಿದೀವಿ. ನಾವಂತೂ ಯಾವತ್ತೂ ಹೇಳುದಿಲ್ಲ. ನಮ್ಗೆ ದೇವಿ ನಮ್ಗೆ ಹೇಳಿ ನಮ್ಗೆ ಕೆಲಸ ಮಾಡಿಸ್ಕೊಂಡ ಹೊರತಾಗಿ ನಾವು ಮಾಡಿಲ್ಲ ಅಂತ ನಾ ಹೇಳ್ಬೋದು. ಈಗ ಮತ್ತೊಂದು ಸರದಿ ತಮ್ಗೆ ಅವಕಾಶ ಕೊಡಿ ಅಂತೇಳಿ ಏನಾದ್ರು ನಮ್ಮ ವೀಕ್ಷಕರಲ್ಲಿ? ನಾ ಯಾವತ್ತೂ ಬೇರೆ ಯಾವ್ದು ತಗೋದಿಲ್ಲ. ಅವ್ರ ಅಭಿಪ್ರಾಯದಿಂದ ತಂತಾನಾಗೆ ಬಂದ್ರೆ ನಾನು ಅದಕ್ಕೆ ಮುಂದುವರಿಸ್ತೇನೆ. ಇವಾಗ ಮುಂದೆ ಸರ್ ಈ ಭಾಗದ ಜನತೆಗೆ ಇನ್ನೂ ಶ್ರಮಿಸ್ಬೇಕು, ಇನ್ನೂ ಸೇವೆ ಮಾಡ್ಬೇಕಂತ ಹೇಳಿ ತಮ್ಮ ಮನಸ್ಸಲ್ಲಿ ಇದೆಯಾ ಅಂತೇಳಿ? ನನ್ನಿಂದ ಸಾಕಷ್ಟು ಮಾಡುವುದಿದೆ. ಅದು ನಾ ಮಾಡ್ತಾ ಬಂದೀನಿ. ಇನ್ನು ಮುಂದೆ ನನಗೆ ಅವಕಾಶ ಸಿಕ್ಕರೆ ಇನ್ನೂ ಬಹಳಷ್ಟು ಕೆಲಸ ಮಾಡುತ್ತಾ ಹೋಗ್ತೇನೆ. ತಿಳಿದ್ರಲ್ಲ ವೀಕ್ಷಕರೇ, ವಿಠ್ಠಲ್ ಸಬದಿ ಅವರು ಸಾಕಷ್ಟು ವಿಷಯಗಳ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಒದಗಿಸಿದ್ದಾರೆ. ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ತಮ್ಮ ಸೇವಾ ಹೀಗೆ ಮುಂದುವರಲಿ ಅಂತ ಕೇಳ್ಕೊಂತ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೊಂದು ಸುದ್ದಿಯೊಂದಿಗೆ ಮತ್ತೊಂದು ವ್ಯಕ್ತಿ ವಿಶೇಷ ಕಾರ್ಯಕ್ರಮದ ಜೊತೆಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೂಡ ತಮಗೂ ಕೂಡ ಧನ್ಯವಾದಗಳು. ನಮಸ್ತೆ.